ಬೇಕೇ ಬೇಕು, ನ್ಯಾಯ ಬೇಕು. 17/8/2023 ಅರ್ಜಿ ಕೊಟ್ಟಿರ್ತಕ್ಕಂಥ ಈ ಅರ್ಜಿಗೆ ನಿರ್ಲಕ್ಷ್ಯ ಮಾಡಿದ ಅಧಿಕಾರಿಗಳಿಗೆ ಧಿಕ್ಕಾರ, ನಿರ್ಲಕ್ಷ್ಯ ಮಾಡಿದ ಅಧಿಕಾರಿಗಳಿಗೆ ಧಿಕ್ಕಾರ. ಸರ್ ಬರ್ರಿ, ನಾನು ನೋಡ್ರಿ ಸರ್, ನೀವೇ ನೋಡ್ರಿ, ಲೆಟರ್ ನೋಡ್ರಿ, ಲೆಟರ್ ನೋಡಿದ್ರೆ ಸ್ವಲ್ಪ ಏನು ಸ್ಪಂದನೆ ನೋಡ್ರಿ. 2-3 ವರ್ಷ ಆದ್ರೂ ಇವತ್ತಿಗೆ ನೀವು ಸ್ಪಂದನೆ ಮಾಡ್ತಾ ಇಲ್ಲ. ದೊಡ್ಡ ರೈತ 25,000 ಜನಸಂಖ್ಯೆ ಬಂದದ. ರೈತರು ನೀನು ಸರ್ 20 ಸಲ ನೀವು ಸಮಸ್ಯೆಗಳನ್ನು ಪರಿಹರಿಸದ ಅಧಿಕಾರಿಗಳಿಗೆ ಧಿಕ್ಕಾರ, ಸಮಸ್ಯೆಗಳನ್ನು ಪರಿಹರಿಸದ ಅಧಿಕಾರಿಗಳಿಗೆ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಕುರುಡಿ ಗ್ರಾಮದಲ್ಲಿ ಸುಮಾರು 25,000 ಜನಸಂಖ್ಯೆ ಹೊಂದಿದೆ. ಇವತ್ತಿವರೆಗೂ ಕುಡಿಯ ನೀರಿನ ಸಮಸ್ಯೆ TC ಕೇಳಿದ್ರೆ ಇವತ್ತಿವರೆಗೂ TC ಕೊಟ್ಟಿಲ್ಲ. ಯಾರೋ ರೈತರು, ಪಾಪ ರೈತರು TC ಕೊಟ್ಟಿದ್ದಾರೆ ಕುಡಿಯ ನೀರಿನ ಸಲುವಾಗಿ. ಇವತ್ತಿವರೆಗೂ ಸ್ಥಳಾಂತರ ಮಾಡಿಕೊಡಿ ಅಂತೇಳಿ ಮನೆ ಮೆಮೋಡನ್ ಕೊಟ್ಟಿದ್ರು ಸಹ ಇವತ್ತಿಗೆ ಮೆಮೋಡನ್ಗೆ TC ಕೊಟ್ಟಿಲ್ಲ. ಇವತ್ತಿಗೆ ಜನರಿಗೆ ಸ್ಪಂದನೆ ಇಲ್ಲ. ಎಷ್ಟು ಸಲ ಕೇಳ್ತೀವ್ರಿ, ಒಂದು ಸಲ ಇವತ್ತಿಗೆ ಹೌದಲ್ಲ ಏನಪ್ಪ ಏನಾಗ್ಯದ ಅಂತೇಳಿ ಹೇಳಿದ್ರು ಕೇಳ್ತಾ ಇಲ್ಲ. ಆಮೇಲೆ ಬೀದಿ ದೀಪಗಳು 24 ತಾಸು ಬೀದಿ ದೀಪಗಳು ಬರ್ತಾವೆ. ಅದಕ್ಕೂ ನಾವು ಮನೆ ಪತ್ರ ಕೊಟ್ಟಿವಿ ಗ್ರಾಮ ಪಂಚಾಯತಿ ವತಿಯಿಂದ, ಅದಕ್ಕೂ ಸ್ಪಂದನೆ ಮಾಡ್ತಾ ಇಲ್ಲ. TC ಕೇಳಿ ಇವಾಗ ಕುಡಿಯೋ ನೀರಿನ TC 5 ದಿನ ಆಯ್ತು. TC ಹೋಗಿ TC ಕೇಳಿದ್ರೆ ಇವತ್ತು ಬರ್ತದ, ನಾಳೆ ಬರ್ತದ. ಸಾರ್ವಜನಿಕರ ಸಮಸ್ಯೆ ಏನು ಆದೇಶ ಹಿಂಗೆ ಐತೆ. ಸರ್ಕಾರ ಏನೋ ಹಿಂಗೆ ಹೇಳ್ತದೆ ಇವ್ರಿಗೆ. ಏನು ಸಾರ್ವಜನಿಕರಿಗೆ ಕುಡಿಯೋ ನೀರು ಏನು ಕುಡಿಬೇಕು, ಸಾರ್ವಜನಿಕರಿಗೆ ಏನು ಕುಡಿಬೇಕು ಅಂತ ಇವತ್ತು ನಾವು ಕೇಳ್ತೀವಿ. ಜನರು ಎಲ್ಲಾರು ಬರಕ್ಕೆ ರೆಡಿ ಆಗಿದ್ರು ಸರ್. ಇವತ್ತು ನಾವೇನು ಒಂದ್ಸಲ ಹೋಗಿ ಈಗ ಭೇಟಿಯಾಗಿ ಸಾಬ್ರಿಗೆ ಕೇಳಿ TC ಇವತ್ತು ತರಲಿಲ್ಲ, ಇವತ್ತು ಕೊಡ್ಲಿಲ್ಲ ಅಂದ್ರೆ ನಾವು ಎದ್ದೇಳೋದಿಲ್ಲ ಈಗ ಸರ್. ಇವತ್ತು ಕೊಡ್ಲಿಲ್ಲ ಅಂದ್ರೆ ನಾವು ಎದ್ದೇಳ್ತೀವಿ, ಇಲ್ಲ ಅಂದ್ರೆ ಎದ್ದೇಳೋದೇ ಇಲ್ಲ. ಇವತ್ತು ಇಲ್ಲೇ ಮಕ್ಕಳ್ರಿ ಚಿಂತೆ. 2 ವರ್ಷ ಆಯ್ತು ಸರ್. ನಿಮ್ ಗಮನಕ್ಕೂ ಗೊತ್ತಾದ್ರೆ ಸಮಸ್ಯೆಗಳನ್ನು ಪರಿಹರಿಸದ ಅಧಿಕಾರಿಗಳಿಗೆ, ಸಮಸ್ಯೆಗಳನ್ನು ಪರಿಹರಿಸದ ಅಧಿಕಾರಿಗಳಿಗೆ ವಿಡಿಯೋ ಮಿತ್ರರಿಗೆ ನಮಸ್ಕಾರ. ನಮ್ಮ ಹೆಸರು ಸ್ವಾಮಿದಾಸ್ ಜಗ್ಲಿ ಅಂತೇಳಿ, ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಜಿಲ್ಲಾ ಅಧ್ಯಕ್ಷರು ಮತ್ತು ಇನ್ನು ಇತರ ಸಂಘ ಸಂಸ್ಥೆದವರು ಎಲ್ಲರೂ ಇದ್ರೆ, ಊರಿನ ಗ್ರಾಮಸ್ಥರು ಇದ್ರೇನು ಇವರು ಒಂದು KB ಜೈಗಳು ಸ್ಪಂದನೆ ಮಾಡ್ತಾಯಿಲ್ಲ ಅಂತೇಳಿದ್ರೆ, ಒಂದು ಅಧ್ಯಕ್ಷರಿಗೆ ಮತ್ತು ಕುರುಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ನಿರ್ಲಕ್ಷ್ಯ ಮಾಡಿದ ಮ್ಯಾಗ ಸಾಮಾನ್ಯ ಜನರಿಗೆ ಎಷ್ಟು ಕಷ್ಟ ಕೊಡ್ಬೋದು ಇವರು. ಮುಂದಿನ ದಿನಗಳಲ್ಲಿ ನಾವೆಲ್ಲ ಭಾಳ ಜನನ ಸೇರಿಸ್ಕೊಂಡು ಇಲ್ಲೊಂದು ಉಗ್ರ ಹೋರಾಟ ಮಾಡಬೇಕಾಗ್ತದೆ ಅಂಥೇಳಿ ಅವ್ರಿಗೆ ಮನವರಿಕೆ ಮಾಡುವಂಥ ಸಂದರ್ಭ ಬರ್ತಾ ಇದೆ. ಇನ್ನೊಂದು ಏನಂದರೆ, ಈ ಯಾವುದೇ ಕಾರಣಕ್ಕೂ ಈ ಅಧಿಕಾರಿಗಳು ಈಗ ಸ್ಪಂದನೆ ಮಾಡಿದರೆ ಸರಿ, ಒಂದೊಂದು ಸ್ಪಂದನೆ ಮಾಡಲಿಲ್ಲ ಅಂತೇಳಿದರೆ ನಾವಿಲ್ಲೇ ಈ ಸ್ಟ್ರೈಕ್ ಮಾಡಿ ನಮ್ಮ ಜನರನ್ನೆಲ್ಲ ಕರೆಸಿ ಒಂದು ಹೋರಾಟನ ಹಮ್ಮಿಕೊಳ್ಬೇಕಂತ ಮಾಡ್ತೀವಿ. ಇವತ್ತು ಮಧ್ಯಾಹ್ನದೊಳಗೆ ನಮಗೆ TC ಕಳಿಸಲಿಲ್ಲ ಅಂತೇಳಿದರೆ ನಾವು ಇವತ್ತು ಅದೇ ಕೆಲಸನ ಮಾಡ್ಬೇಕಂತೇಳಿ ನಿರ್ಣಯ ತಗೊಂಡಿದ್ದೇವೆ. ಅಲ್ಲ ಸರ್, ಈಗ ನೀವು ಗ್ರಾಮಸ್ಥರಿದ್ದೀರಿ, ಸಂಘಟನೆಗಾರ ಜಿಲ್ಲಾಧ್ಯಕ್ಷರಿದ್ದೀರಿ. ಈಗ ನೀವೇ ಇಲ್ಲಿಗೆ ಬಂದು ಹೋರಾಟ ಮಾಡಿ ಮನವಿ ಕೊಡ್ತೀರಿ, ಸುಮಾರು ದಿನಗಳಿಂದ ಅಲಿತಿದ್ದಾರೆ ಅಂದಮೇಲೆ ಎಲ್ಲಿಗೆ ಬಂದು ನಿಂತಿದೆ ಈ ಅಧಿಕಾರಿಗಳ ಕೆಲಸ? ಇವರು ಸರ್ಕಾರಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು, ಸರ್ಕಾರ ದುಡ್ಡನ್ನು ತಿಂದು ಜನಸಾಮಾನ್ಯರಿಗೆ ಕೆಲಸ ಮಾಡುವಂಥ ವ್ಯಕ್ತಿಗಳೇ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನು ನಿರ್ಲಕ್ಷ್ಯ ಮಾಡಿರಂದ್ಮ್ಯಾಗ ಸಾಮಾನ್ಯ ಜನರಿಗೆ ಏನು ನ್ಯಾಯ ಕೊಡ್ತಾರೆ? ಒಂದು ಅಧಿಕಾರಿಗಳಾಗಿ ಇವ್ರು ಏನು ನ್ಯಾಯ ಕೊಡ್ತಾರೆ? ನ್ಯಾಯ ಕೊಡೋದಿಲ್ಲ. ಕುಡಿಯೋ ನೀರಿಗಿನ ದೊಡ್ಡ ಸಮಸ್ಯೆ ಇದೆ. ಒಂದು ವೇಳೆ ಟ್ಯಾಂಕಿಗೆ ನೀರು ಏರಿಸ್ಬೇಕಂದ್ರೂ ಅದಕ್ಕೆ ಟ್ರಾನ್ಸ್ಫಾರಮ್ ಬೇಕು. ಈಗ ಅಂಥ ಸಮಯದಲ್ಲಿ ಸುಮಾರು ಸಲ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಗ್ರಾಮಸ್ಥರು ಭಾಳಷ್ಟು ಮಂದಿ ಮನವಿ ಪತ್ರ ಕೊಟ್ಟರನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಇವರು. ಅಲ್ಲ, ಈ ರೀತಿ ಇದಾಗಿದೆ ಅಂದಮೇಲೆ ಮುಂದಿನ ದಿನಗಳಲ್ಲಿ ಹೇಗೆ ಅಂದರೆ ಗ್ರಾಮಸ್ಥರು ಸಮಸ್ಯೆಗಳಿಂದ ಪಾರಾಗಬೇಕಾ ಅಥವಾ ನಳ್ಳಾಟ ಮಾಡಬೇಕಾ? ಗ್ರಾಮಸ್ಥರು ಸಮಸ್ಯೆಯಿಂದ ಪಾರಾಗಬೇಕಂದ್ರೆ ಇವರು ನಮ್ಮ ಜೈ ಸಾಹೇಬರೆಲ್ಲ, AW ಸಾಹೇಬರೆಲ್ಲ ಸ್ಪಂದನೆ ಮಾಡಬೇಕು. ಇಲ್ಲಾಂದರೆ ಸ್ಪಂದನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿ ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಒಂದು ವರ್ಷ ಆಯ್ತು ಸರ್. ಫೋನ್ ಮಾಡಿದ್ರು, ಫೆಬ್ರವರಿ ಮಾಡ್ಕೊಟ್ರಿ ಮಾವ, ರೈತರು TC ತಗೊಂಡ್ಬಂದು ಹಾಕಿವಿ. ಅಲ್ಲಲ್ಲ, ಅಲ್ಲಂತೂ ಚಾಲಾಗದಲ್ಲ. ಯಾರ್ದು TC? ಸ್ಥಳಾಂತರ 2 TC, ಇವತ್ತಿಗೆ 2 TC ಇಲ್ಲ ರೀ ಕುರುಡಿ ಗ್ರಾಮದಲ್ಲಿ. ಇದು ಈಗ ಸದ್ಯ ಕುರುಡಿ ಗ್ರಾಮದಲ್ಲಿ ಈಗ ಕುಡಿಯೋ ನೀರು ಈಗ ನೀವೆಲ್ಲ ಊರಾಗ
ಕುಡಿ ಗ್ರಾಮದಲ್ಲಿ ಫೋನ್ ಎತ್ತಾ ಇಲ್ಲ, ರಿಸೀವ್ ಮಾಡ್ತಾ ಇಲ್ಲ ಸರ್. ಏನು 25,000 ಜನಸಂಖ್ಯೆ ಐತೆ ಕುಡಿ ಗ್ರಾಮಕ್ಕೆ. ಹೌದು ಸರ್, ಕುಡಿಯೋ ನೀರು ನಾವು ಲೆಟರ್ ಕೊಟ್ಟು ಎಷ್ಟು ದಿನ ಆಯ್ತು, ಸ್ಥಳಾಂತರ ಮಾಡಿಕೊಡ್ರಿ ಅಂತ ಕೇಳಿ. ಸ್ಥಳಾಂತರ ಎಲ್ಲಿ ಅದ? ಟಿ ಸಿ ಇಲ್ಲ ಅಲ್ಲಿ, 2 ಟಿ ಸಿಗಳಲ್ಲಿ ನಾಪತ್ತಿಲ್ಲ. ಈಗ ಟೀಸ್ಗಳೇ ಇಲ್ಲ ಸರ್. ಆ ಜಾಗಕ್ಕೆ ಹೋಗಿ ನೋಡಿದ್ರಿ ಈಗ ನೀವು ಬರ್ರಿ, ನೀವು ಎಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ರಿ. ಇಲ್ಲ ಈ ಬರತನ ನಾವ್ ಎದ್ದೇಳೋದಿಲ್ಲ. ಏನ್ ಮಾಡ್ಯಾರ ಸರ್ ಅಲ್ಲಿ ಕುಡಿಯೋ ಟೀಸ್ ಸುಟ್ಟಾಗ ಅಲ್ಲಿ ಬೋರ್ ಫೇಲ್ ಆಗ್ಯಾವ ಸರ್. ಈಗ ಅಮ್ಮಣ್ಣ ಇದ್ದಾಗ ಪ್ರಾಬ್ಲಮ್ ಆಗಿದೆ ಸರ್. ಅದು 25 ಟಿ ಸಿ ಅಲ್ಲಿ ಸ್ವಲ್ಪ 20 ಟಿಸಿನೇ ಸ್ಟಾರ್ಟ್ ಮಾಡ್ಯಾರ. ಯಾರು ಮಾಡಿರೋದು? ಅಮ್ಮಣ್ಣ ಇದ್ದಾಗ ಆಗ್ಯ ಸರ್. ಅದು ಅವತ್ತ ಏನು ಹೇಳ್ತಾರೆ ಸರ್, ತಂದು ಹಾಕಿನಿ ಅಂತ ಸರ್. ತಂದಾಕಿದ್ರು ವಾಪಸ್ ಹಾಕಿರ್ತಾರ. ಹಿಂಗಟ್ಟಿದ್ರೆ ನೋಡ್ರಿ ಡ್ರಾ ಮಾಡಿಸ್ಕೊಟ್ಬಿಡ. ಕೇಳಕ ನೀವು ಇಷ್ಟು 2 ವರ್ಷ ಆಯ್ತು ಶಾಸಕರ ಗಮನಕ್ಕೆ ತಂದ್ರು, ಶಾಸಕರನ್ನು ಹೇಳಿದ್ರೆ ನಿಮಗ ಏನು ಕ್ಯಾರ್ ಅನ್ನೋದಿಲ್ಲ. ಅಲ್ಲಲ್ಲ, ನಾವೆಲ್ಲ ಮಾಡಿಕೊಟ್ಟಿವ್ರಿ. ನಾವು ಕುಡಿಯೋ ನೀರಿಂದ ಯಾವ್ದು 2 ವರ್ಷ ಆಯ್ತಲ್ಲ ಸರ್ ಕೊಟ್ಟು. ಯಾವ್ದು ಲೆಟರ್ ಕೊಟ್ಟು 2 ವರ್ಷ ಆಯ್ತು. ಅಲ್ಲಲ್ಲ, ಕುಡಿಯೋ ನೀರಿನ ತೊಂದರೆ ಆಗೈತೆ. ಕುಡಿಯೋ ನೀರು ತೊಂದ್ರೆ ಅಲ್ಲ, ತೊಂದರೆ ಆಗೈತೆ. ತೊಂದ್ರೆ ಎಲ್ಲಿ ಅದ? ಸರ್ ಅಲ್ಲಲ್ಲ ಸರ್, ಯಾರು ರೈತರು ತಂದ್ರು ಈಗ ಎಲ್ಲಿ ಕುಡಿಯೋ ನೀರಿಗೆ ನಿಮ್ಗೆ ಸಮಸ್ಯೆ ಇದೆ ಹೇಳ್ರಿ ಮೇಡಮ್? ಸಮಸ್ಯೆ ವಾರ್ಡ್ ನಂಬರ್ 1 ಅಲ್ಲಲ್ಲ, ಸರ್ ಓಕೆ ಇರ್ಲಿ. 2 ವರ್ಷ ಆಯ್ತು ನಾವು ರೈತರಲ್ಲಿ ಇಸ್ಕೊಂಡು ತೀಸ್ ಹಾಕಿ ಇವ್ರದೇ ಟಿ ಸಿ ತಗೊಂಡು ಎಮರ್ಜೆನ್ಸಿ ಅಡ್ಜಸ್ಟ್ ಮಾಡಿ 2 ವರ್ಷ ಆಯ್ತು ರೀ ಸರ್. ಅಲಾಟ್ಮೆಂಟ್ ಕೇಳಿದ್ರು ಕೊಡ್ತಾ ಇಲ್ಲ. ಹೆಸರು ಗಣಪತಿ ಚಲವದೆ ಅಂತೇಳಿ ನಾವು ಕುರುಡಿ ಗ್ರಾಮದ ಗ್ರಾಮಸ್ಥರು ಎಲ್ಲರೂ ಬಂದೀವಿ. ಇವತ್ತು 8 ದಿವಸ ಆಯಿತು ಸುಮಾರು ಎಸ್ ಟಿ ಕಾಲೋನಿಯಲ್ಲಿ ಇವತ್ತು ನೀರಿಲ್ಲದೆ ಪರದಾಡ್ತಾರೆ. ಟಿ ಸಿ ಇಲ್ಲ ನಮಗೆ. ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿಗೂ ಮತ್ತು ಉಪಾಧ್ಯಕ್ಷರುಗಳಿಗೂ ಅಲ್ಲಿರ್ತಕ್ಕಂಥ ಜನರು ಬಾಯಿಗೆ ಬಂದಂಥ ಬಯಸ್ಕೊಂಡು ಇವತ್ತು ಅದನ್ನು ಬೇಸತ್ತು ಇವತ್ತು ಮಾನವಿ KBಗೆ ಬಂದಿದ್ದೀವಿ. ಅದರ ಜೊತೆಗೆ ನಾವು ಅದನ್ನು ಟಿ ಸಿ ಕೊಡತನ ಹೋಗ್ಬಾರ್ದು ಅಂತೇಳಿ ಇವತ್ತು ನಾವು ಅವರಿಗೆ ಮನವಿ ಮಾಡಿಕೊಂಡಿವಿ. ಜೊತೆಗೆ ಇವತ್ತು ಅವರು AWE ಮತ್ತು ಜೈಗಳು ಇವತ್ತು ನಾವು ಇಮಿಡಿಯೇಟ್ಲಿ ನಾವು ಟಿ ಸಿ ಕಳಿಸ್ತೀವಪ್ಪ ಅಂತಂದ್ರೆ ಅದು ಕಳಿಸ್ಲಿಲ್ಲ ಅಂದರೆ ನಾವು ಇಲ್ಲೇ ರಾತ್ರಿ ತನ ನಿಮ್ಮ KB ಮುಂದೆ ಕುಂದಿರ್ತೀವಿ ಅಂತೇಳಿ ನಾವು ಹೇಳಿ ಇವತ್ತು ನಮಗೆ ಸ್ಪಂದಿಸಿ ಇವತ್ತು ಎಷ್ಟೊತ್ತಿದ್ರೆ ನಿಮ್ಮ ಊರಿಗೆ ಟಿ ಸಿ ಕೊಡ್ತೀವಿ, ನೀರು ಒದಗಿಸಿಕೊಡ್ತೀವಿ ರೈತರಿಗೆ ಅಂತೇಳಿ ಸಾರ್ವಜನಿಕರಿಗೆ ಹೇಳಿ ನಮ್ಮನ್ನು. ಅಲ್ಲ ಸರ್, ಏನಂತಂದರೆ ನೀವು ಗ್ರಾಮಸ್ಥರು ಪಂಚಾಯತಿ ಅಧ್ಯಕ್ಷರು ಸೇರಿದಂತೆ ಸದಸ್ಯರೇ ಕಚೇರಿ ಮುಂದುಗಡೆ ಹೋರಾಟ ಮಾಡಿ ನ್ಯಾಯ ಪಡಿತೀರಂದಮೇಲೆ ಈಗ ಜನಸಾಮಾನ್ಯರ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ? ಈ ರೀತಿ ಆದರೆ ಅಧಿಕಾರಿಗಳು ಏನು ಒಂದು ರೀತಿಯಲ್ಲಿ ಸಾರ್ವಜನಿಕರ ಪರ ಕೆಲಸ ಮಾಡ್ತಾರಾ ಅಥವಾ ಚರ್ಮ ತುಂಬಿದ ಅಧಿಕಾರಿಗಳಾಗಿದ್ದಾರಾ? ಸರ್, ಈಗ ಅವರಿಗೆ ನಮ್ಮಂಥವರು ಹೇಳಿದರೆ ಅವ್ರಿಗೆ ಗಮನಕ್ಕಿಲ್ಲ. ಒಂದು ಫೋನ್ ಕಾಲ್ ರಿಸೀವ್ ಮಾಡ್ತಿಲ್ಲ. ಇವತ್ತು ಸುಮಾರು ನಾವು ಫೋನ್ ಮಾಡಿದ್ರು ಅದಕ್ಕೆ ರೆಸ್ಪಾನ್ಸ್ ಇಲ್ಲ. ಇವತ್ತು ಅವ್ರ ಜನರು ಬಂದು ಇಲ್ಲಿ ಬೀದಿಗೆ ಕುಂತು ಕೇಳೋಷ್ಟು ಪರಿಸ್ಥಿತಿ ಬಂದಿದೆ. ಈಗ ಅಧಿಕಾರಿಗಳು MLA ಹೇಳಿದ್ರು ಅವರಿಗೆ ಕ್ಯಾರಿ ಅನ್ನಲಾರ್ದೇ ಅವಾಗಿನ ಪೂರ್ತಿ ಆಯ್ತು ಸರ್ ಅಂತೇಳಿ ವಿಶ್ವಾಸ ಕೊಟ್ಟು ಎಲ್ಲ ಮೈ ಮಾಚಿಸ್ತಾರೆ. ಅಲ್ಲ ಸರ್, ಶಾಸಕರು ಮತ್ತು ಸಚಿವರು ಹೇಳಿದ್ರು ಕೂಡ ಅಧಿಕಾರಿಗಳು ಕೇಳ್ತಾ ಇಲ್ಲ ಅಂದಮೇಲೆ ಇವರೇನು ವಿರೋಧ ಪಕ್ಷದ ಪರವಾಗಿ ನಿಂತಿದ್ದಾರೆ ಅಧಿಕಾರಿಗಳು ಅಥವಾ ಸಾರ್ವಜನಿಕ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ? ಸರ್, ಈಗ ಅವರಿಗೆ ಬಿಟ್ಟಿದ್ದದು ವಿರೋಧ ಪಕ್ಷದವ್ರಿಗೆ ಐದವರು ಇನ್ನೊಬ್ಬರಿಗೆ ಐದವರು ಅಂತೇಳಿ ನಾವು ಹೇಳಕ್ಕೆ ಬಾರ್ದಿಲ್ಲ. ಅದ್ರ ಜೊತೆಗೆ ಇವತ್ತು ನಮಗೆ ನೀರಿಗೆ ಟಿ ಸಿ ಕೊಟ್ಟರೆ ಸಾಕಾಗ್ಯದ. ಇವರು ಟಿ ಸಿ ಜನರಿಗೆ ನೀರು ಕುಡಿಸೋ ವ್ಯವಸ್ಥೆ ಮಾಡಿದರೆ ಸಾಕು, ಕರೆಂಟ್ ಕೊಟ್ಟರೆ ಸಾಕು, ಬೀದಿ ದೀಪಗಳಿಗೆ ಕರೆಂಟ್ ಒದಗಿಸಿಕೊಟ್ರೆ ಸಾಕನ್ನ ಅಷ್ಟು ನಮ್ಮ ಪರಿಸ್ಥಿತಿ. ಇದು ಕುರುಡಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಬಹು ದೊಡ್ಡ ಜನಸಂಖ್ಯೆ ಇದ್ದು ಕುಡಿಯ ನೀರಿನ ಅಭಾವ ಬಹಳ ಇತ್ತು. ಸುಮಾರು 2025 ಇಸ್ವಿಯಲ್ಲಿ ಫೆಬ್ರವರಿ ತಿಂಗಳದಾಗ ಏನು ದೇವಿ ಜಾತ್ರೆ ಅಂಗವಾಗಿ ಏನು ಕುಡಿಯುವ ನೀರಿನ ಸಮಸ್ಯೆ ಭಾಳ ಇತ್ತು. ಏನು ಭಾಳ ತೊಂದರೆಯಿಂದ ಆ ಒಂದು ಆ ಟ್ರಾನ್ಸ್ಫಾರಮನ್ನು ಸುಮಾರು ಸಲ ನಾವು ಮನವಿ ಪತ್ರ ಗ್ರಾಮ ಪಂಚಾಯತಿಯಿಂದ ಮನವಿ ಪತ್ರ ಮಾನ್ಯ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಗೆ ಅಭಿಯಂತರು ಇವರಿಗೆ ಮನವಿ ಪತ್ರ ಕೊಟ್ಟಿದ್ರು ಸಹ ಸೊ ಇವತ್ತಿಗೂ ಕೂಡ ಅವರು ಟಿ ಸಿ ಟ್ರಾನ್ಸ್ಫಾರಮನ್ನು ಅವರು ಒದಗಿಸಿಲ್ಲ. ಸುಮಾರು ಸಲ ಶಾಸಕರು ಮತ್ತು ಮಿನಿಸ್ಟರ್ ಸಾಹೇಬರು ಸಹ ಗಮನಕ್ಕೆ ತಂದು ಸಾಹೇಬ್ರ ಮುಖಾಂತರ ನಾವು ಫೋನ್ ಮಾಡಿಸಿದ್ರು ಸಹ ಆಯ್ತು ಸರ್ ಕೊಡ್ತೀವಿ ಅಂತ ಹೇಳ್ತಾರೆ. ಇವತ್ತಿಗೆ ಕೊಟ್ಟಿಲ್ಲ. ಸುಮಾರು 2 ವರ್ಷ ಆಯ್ತು. ಇವತ್ತಿಗೆ ಬೇರೆ ರೈತರಿಂದ ಟಿ ಸಿನ ಮನವರಿಕೆ ಮಾಡಿ ಆ ಟ್ರಾನ್ಸ್ಫಾರಮ್ ನಿಸ್ಕೊಂಬಂದು ಕುಡಿ ಗ್ರಾಮಕ್ಕೆ
ಟಿ ಸಿ ಕೂಡಿಸಿ ಇವತ್ತು ಕುಡಿ ಗ್ರಾಮಕ್ಕೆ ನೀರು ಸರಬರಾಜು ಮಾಡ್ತಾ ಇದ್ದೀವಿ. ಹಾಗಾದ್ರೆ ಇವತ್ತಿಗೂ ಕೊಟ್ಟಿಲ್ಲ. ನಾವು ಇವತ್ತು ಏನೋ ಉಪಾಧ್ಯಕ್ಷರು ಮತ್ತು ನಾನು ಅಧ್ಯಕ್ಷರು ಮತ್ತು ನಮ್ಮ ಸಂಘದ ಅಂಬೇಡ್ಕರ್ ಪೀಪಲ್ ಸಂಘದ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು ಎಲ್ಲರೂ ಸಹಕಾರದಿಂದ ಇವತ್ತು ಏನು ತಾಲೂಕಾ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಇವರಿಗೆ ಬಂದು ಮನವಿ ಪತ್ರ ಸಲ್ಲಿಸಿ ಇವತ್ತೇನು ನಾವು ಒಂಥರ ಧರಣಿ ಮಾಡ್ತೀವಿ ಅಂತ ಹೇಳಿದಾಗ ಆಯ್ತಪ್ಪ ಇವತ್ತು ಕೊಡ್ತೀವಿ ಅಂತೇಳಿ ಅವರು ಉತ್ತರಿಸಿದ್ದಾರೆ. ಮುಂದೆ ಇದ್ರ ಏನಾದರೂ ಅವರು ಕೊಡಲಿಲ್ಲ ಅಂತಂದಾಗ ಇದನ್ನು ಭಾಳ ಉಗ್ರ ಹೋರಾಟ ಮಾಡ್ಬೇಕಾಗ್ತದಂತೇಳಿ ಭಾಳ ಎಚ್ಚರಿಕೆಯಿಂದ ನಾವು ಹೇಳ್ಬೇಕಾಗ್ತದೆ ಇವತ್ತು. ಅಲ್ಲ ಸರ್, ಏನಂತಂದ್ರೆ ನೀವು ಒಬ್ಬ ಅಧ್ಯಕ್ಷರಾಗಿದ್ರಿ, ಪಂಚಾಯತ್ ಅಧ್ಯಕ್ಷರು. ಈಗ ಒಂದು KV ಅವರು ಟ್ರಾನ್ಸ್ಫರ್ ಕೊಟ್ಟಿಲ್ಲ ಅಂತೇಳಿ ಕಳೆದ 2 ವರ್ಷಗಳಿಂದ ಅಲಿತಿದ್ರಂದ್ರೆ ಏನಿದು ದೂರಾಳಿತ? ಸರ್ಕಾರ ಏನು ಮಾಡ್ತಾ ಇದೆ? ಈ ಅಧಿಕಾರಿಗಳು ಈ ರೀತಿ ನಿಷ್ಕಾಳಿಸ್ತು ಅಂದ್ರೆ ಏನು ಸರ್ ಇದು ವ್ಯವಸ್ಥೆ? ಏನಿಲ್ಲ, ಶಾಸಕರು ಫೋನಿನ ಮುಖಾಂತರ ಮಾತಾಡಿದರು ಸಹ ಮನೆ AW ಸಾರಿಗೆ ಮತ್ತು ಮಿನಿಸ್ಟರ್ ಸಾಹೇಬರು ಫೋನಿನ ಮುಖಾಂತರ ಮಾತಾಡಿಸಿದ್ರು ಸಹ. ಅವ್ರಿಗೆ ಅಂಥವ್ರಿಗೆ ಅವ್ರಿಗೆ ಮಾತು ಕೇಳ್ತಾ ಇಲ್ಲ ಅಂದರೆ ನಮ್ಮಂಥ ಸಣ್ಣ ಪುಟ್ಟ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಇವ್ರು ಏನು ಸ್ಪಂದನೆ ಮಾಡೋದಿಲ್ಲ. ಇವತ್ತು ನೋಡಿ ನಾವು ಬೀದಿಗಿಳಿಬೇಕಾಯ್ತು. ಇವತ್ತು ಅದೇ ಟ್ರಾನ್ಸ್ಫಾರ್ಮನ್ನ ತಗೋಬೇಕಾದ್ರೆ ಬೀದಿಗಿಳಿಬೇಕಾಯ್ತು. ಅಂದರೆ ಅಧಿಕಾರಿಗಳು ಹೇಳಿದ್ರು ಸಹ ಇವರು ಯಾವುದೇ ಲೆಕ್ಕಕ್ಕೆ ಯಾರೇ ಅನ್ನೋದೇ. ಇವತ್ತು ನಮ್ಮಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಇಷ್ಟೆಲ್ಲ ಇದ್ದು ನಾವು ಬೀದಿಗಿಳಿಬೇಕಾಯ್ತು. ಆದರೂ ಇವತ್ತು ಅವರು ಮನವರಿಕೆ ಮಾಡ್ಕೊಂಡು ಇವತ್ತೇನು ಟಿ ಸಿ ಕೊಡ್ತೀವಿ ಅಂತ ಹೇಳ್ತೀವಿ.